ನಮ್ಮ ಯಾಕೆ ಗೊತ್ತುಂಟಾ, ನಾವೆಲ್ಲಾದ್ರೂ ಲಾಂಗ್ ಹೋಗುವಾಗ ಮಿಡಲ್ ಅಲ್ಲಿ ಬಂದುಂಟಲ್ಲ ನೋಡ್ತಾ ಕೂತ್ಕೊಳ್ಳೋದಾಯ್ತಾ, ನಾ ಹೇಗೆ ಗಾಡಿ ಬಿಡ್ತೀನಿ ಅಂತ. ಇಡೀ ಗಂಟೆ 10-20 ಗಂಟೆ ಜರ್ನಿಸಿದ್ರೆ ನೋಡ್ತಾ ಕೂತ್ಕೊಳ್ತಾರೆ. ಅದಕ್ಕೆ ಜೋರ್ ಮಾಡಿ ಕೂತ್ಕೊಳಿಸಿದ್ದೆ ಅಲ್ಲಿ ನಾನು ನೋಡ್ತಾ ಇರೋದು. ಆಮೇಲೆ ಇವ್ನಿಗೆ ಹೊಡಿತಾ ಇರ್ತೀನಿ, ಸರಿ ಬಿಡು ಮಾರಾಯ ಆಮೆಲ್ಲ ಬಿಡು ಅಂತ. ನಮ್ಮ ಪೇರೆಂಟ್ಸಿಗೆ ಅಂತ ಅಲ್ಲ, ಎಲ್ಲರದ್ದು ಪೇರೆಂಟ್ಸಿಗೆ ಅದು ಭಯ ಇದ್ದೇ ಇರ್ತದೆ ಅಲ್ವನಾ? ನಂಗೆ ಗೊತ್ತಿಲ್ಲ ಅವ್ರು ನಾ ಪೇರೆಂಟ್ ನಿಂದು ನಾನು ಎಲ್ಲಂದು ಮೇಲೆ ಕೂತ್ಕೊಂಡಿರ್ಲಿ ನೋಡ್ತಾ ಕೂತ್ಕೊಂಡು. ಆಫೀಸ್ ಕೆಲಸ ಇತ್ತು, ಅದಕ್ಕೆ ಒಂದು ದಿನ ಮಂಡೇ ಒಂದು ಕೆಲಸ ಉಂಟು ಅಷ್ಟೇ, ಮತ್ತೆ ಬೇರೆ ದಿನ ಎಲ್ಲ ಉಂಟಲ್ಲ ಇವರೊಟ್ಟಿಗೆ ಸ್ವಲ್ಪ ಮಜಾ ಮಾಡುವ ಅಂತ ಹೇಳಿ ಇವರಿಗೆಲ್ಲ ಕರ್ಕೊಂಡು ಹೋಗುವ. ಅವರ ತಮ್ಮನಿಗೆ ಸ್ವಲ್ಪ ಬ್ಯಾಂಗ್ಳೂರ್ ತೋರಿಸುವ ಅಂತ. ಮುಂಚೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೆ ನಾನು, ಯಾರಿಗೂ ಗೊತ್ತಿಲ್ಲ. ಹೌದು. ಸೊ ಮತ್ತೆ ಅಲ್ಲಿಂದ ನಾನು ಇಲ್ಲಿ ಬಂದೆ, ಅಲ್ಲಿ ಆಗ್ಲಿಲ್ಲ ಅಂತ ಮ್ಯಾನೇಜರ್ ಚೂತಿ ಇದ್ರು. ನೋಡ್ತಿದ್ರೆ ನಿಂಗೆ ಹೊಡಿತೀನಿ ನೋಡು ಬಂದ ಬಂದು ಎಂತ ಟಾರ್ಚರ್ ಗೈಸ್. ನಾ ಸುಮ್ಮನೆ ಕುತ್ಕೊಂಡು ನನ್ನ ಸ್ಪಾಡಿಗೆ ನಾ ಕೆಲಸ ಮಾಡ್ತಿರ್ತೀನಿ ಆಯ್ತಾ. ಇವಳು ಬಂದು ವಾಟ್ಸ್ ದಿ ಅಪ್ಡೇಟ್, ನಾನ್ ಯಾವ್ದು ಅಪ್ಡೇಟ್, ದಾಟ್ ಅಪ್ಡೇಟ್ 3 ತಿಂಗಳಿಂದ ಮುಂಚೆ ವಾಟ್ ದಾಟ್ ಅಪ್ಡೇಟ್, ನಾನು ವಾಟ್ ಅಪ್ಡೇಟ್, ದಾಟ್ ಅಪ್ಡೇಟ್, ನಾನು ವಾಟ್ ಅಪ್ಡೇಟ್. ಅಷ್ಟು ಟಾರ್ಚರ್. ವಾಟ್ಸ್ ವೆರ್ ಇಸ್ ಟಿಕೆಟ್, ವಿಚ್ ಟಿಕೆಟ್, ಬಸ್ ಟಿಕೆಟ್, ನೋ ವಿಚ್ ಟಿಕೆಟ್, ಒಟ್ರಾಸಿ ಗೈಸ್. ಎಲ್ಲೆಲ್ಲ ಒಂದು ಟಿಕೆಟ್ ಅಂತ ಇರ್ತದೆ ಆಯ್ತಾ, ಒಂದು ಪ್ರಾಬ್ಲಮ್ ಆದ್ರೆ ಟಿಕೆಟ್ ಮಾಡ್ತಾರೆ. ಇಲ್ಲಿ ಬಸ್ ಕಂಡಕ್ಟರ್ ಆಗಿ ಟಿಕೆಟ್ ಕೊಡ್ತಾರೆ ನಿಮ್ಗೆ, ಅಲ್ಲಿ ಆಗಿ ನಾವು ಟಿಕೆಟ್ ಮಾಡ್ತೀವಿ ಆಯ್ತಾ. ಅದೆಲ್ಲ ಬಂದು ಉಪದ್ರ ಗೈಸ್. ಅವಳು ಮದ್ವೆ ಆಗಿ ಹೋದ್ಲು ಅವಳು, ಮತ್ತೆ ಒಳ್ಳೆ ಆಯ್ತು ಅವಳು ಗಂಡನಿಗೆ ಎಷ್ಟು ಉಪದ್ರ ಕೊಡ್ತಿದ್ದಾಳೆ ಈಗ. ವೆರ್ ಇಸ್ ಟಿಕೆಟ್, ಟಿಕೆಟ್, ವೆರ್ ಇಸ್ ಟಿಕೆಟ್. ಸಾಂಗ್ ಫೇವರೇಟ್ ಸಾಂಗ್ ನಂದು. ಇದು ನನ್ಗೆ ಸಹ ಗೊತ್ತಿಲ್ಲ, ಆದ್ರೆ ಚಂದ ಉಂಟಲ್ಲ ನೋಡಿ. ಎಂತವಾ ಅದು ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಗ್ರಂಥಾಲಯ ಅನ್ಸುತ್ತೆ. ಗ್ರಂಥಾಲಯ ಅದು ಲೈಬ್ರರಿ ಗೈಸ್. ಲೈಬ್ರರಿ ತುಂಬಾ ಚಂದ ಇತ್ತು ಮಾರಿ. ಅಂದ್ರೆ ಲೈಬ್ರರಿಯಾ? ಗ್ರಂಥಾಲಯ ಅಂದ್ರೆ ಲೈಬ್ರರಿ ಅಂತ ಇದೆಲ್ಲ ಎಲ್ಲಿಂದ ಕಲ್ತಿದ್ದು? ನನಗೆ ಗೊತ್ತುಂಟಲ್ಲ ಗೈಸ್. ನೋಡಿ ನೋಡಿ, ಇದೆ ಧರ್ಮಸ್ಥಳ, ಗೇಟ್ ವೇ ಆಫ್ ಧರ್ಮಸ್ಥಳ. ಅದರದ್ದು ಒಳಗೆ ಹೋದ್ರೆ ಧರ್ಮಸ್ಥಳ. ಹೌದು. ನಾವೀಗ ಬೆಂಗಳೂರು ಹೋಗ್ತಿದೀವಿ. ಸೊ ಸುಬ್ರಹ್ಮಣ್ಯ, ಹಾಸನ್, ಬೆಂಗಳೂರು ಇಲ್ಲಿ ಅಲ್ಲಿ ನೋಡ್ಬೋದು 300 ಕಿಲೋಮೀಟರ್ಸ್ ಉಂಟು ಈಗ ಬೆಂಗಳೂರು. ಹಾಸನಿಗೆ 120 ಕಿಲೋಮೀಟರ್ಸ್ ಉಂಟು ಗೈಸ್. ಫುಲ್ ಜಾಲಿ ಬಿಕಮಿಂಗ್. ನೋಡಿ ಗೈಸ್, ಅಲ್ಲಿ ರಿವರ್, ಇಲ್ಲಿ ರೆಸ್ಟೋರೆಂಟ್ ಎಂತ ಸಖತ್ ಉಂಟು ಗೈಸ್. ಇಲ್ಲಿ ಬರ್ಬೇಕು ಬರುವಾಗ. ನಮ್ದೇ ಗೈಸ್. ಆಕ್ಚುಲಿ ನಿಮ್ಗೆ ಹೇಳಿಲ್ಲ ನಾವು ಎಷ್ಟು ಬಿಸ್ನೆಸ್ ಓನ್ ಮಾಡ್ತೀವಿ ಅಂತ. ಆಕ್ಚುಲಿ ನಮ್ದು 300 ಬಿಸ್ನೆಸ್ ಉಂಟು ಗೈಸ್. ನಾವೀಗ ನಮ್ದು ಇನ್ನೊಂದು ಬಿಸ್ನೆಸ್ ಸೆಟಪ್ ಮಾಡ್ಲಿಕ್ಕೆ ಬೆಂಗಳೂರು ಹೋಗ್ತಿದೀವಿ ನಾವು ಆಯ್ತಾ. ಅದೆಂತ ಪ್ರೈವೇಟ್ ಆಲ್ರೆಡಿ ಅಲ್ಲಿ ಉಂಟು ಬಿಸ್ನೆಸ್, ಆದ್ರೆ ಸಹ ಉಂಟಲ್ಲ ಇನ್ನೂ ಸ್ವಲ್ಪ ಹಾಕುವ ಅಂತ. ಆಕ್ಚುಲಿ ನಮ್ದು ಅತ್ಯಂತ ಹೆಸರು ಮರಿಯಣ್ಣ ಆಯ್ತಾ. ಅವರಿಗೆ ಜಾನಮಲ್ಲಿ ಕೋಣಮಲ್ಲಿ ಅಂತ ಕರಿತಿದ್ರು. ಅವ್ರು ಉಂಟಲ್ಲ ಎಷ್ಟು ಬಿಸ್ನೆಸ್ ಸೆಟಪ್ ಮಾಡಿದಾರೆ ಅಂದ್ರೆ ಗೈಸ್, ಅವರಿಗೆ ಹೆಲಿಕಾಪ್ಟರ್ ಅಜ್ಜ ಸಹ ಕರಿತಿದ್ರು. ಅವ್ರೊಟ್ಟಿಗೆ ಹೆಲಿಕಾಪ್ಟರ್ ಇತ್ತು ಗೈಸ್ ಆಗವೇ. ಅವರೇ ತಯಾರಿಸಿದ್ದು, ಅವ್ರಿಗೆ ದೇವರು ಕೊಟ್ಟಿದ್ದು ಹೆಲಿಕಾಪ್ಟರ್ ಗೈಸ್. ಇದೇ ಡ್ಯಾಮ್ ಆಯ್ತಾ. ಈಗ ನಾ ಹಾರಿ ತೋರಿಸ್ತೀನಿ ಇಲ್ಲಿ ಯಾಕೆ ಈಜ್ಬೇಕಂತ. ಹಾರಿ ಅದು ವೈರ್ ಹಿಡಿದು ಶಾಕ್ ಆಗಿ ಎಲ್ಲರಿಗೆ ಶಾಕ್ ಮಾಡುದು ಗೈಸ್. ಇಲ್ಲಿ ಬಸ್ ಎಲ್ಲ ಬರ್ತದೆ, ನಾವು ಸೈಡ್ ಹಾಕಿದೀವಿ, ಹತ್ತ ಹೋಗ್ಬೇಕು, ನಮ್ಗೆ ಜಾಸ್ತಿ ಟೈಮ್ ಇಲ್ಲ ಇಲ್ಲಿ. ತೆಗಿಬೇಕಾಗಿತ್ತು ಜೋನ್ ಅನ್ನೋದು. ತೆಗಿಲ್ಲ ನೀನು, ಬಾ ಇಲ್ಲಿಂದ ಹೋಗು. ಬಂದ ಗೈಸ್ ಬಸ್ ಅವನು. ದೊಡ್ಡ ಬೆಟ್ಟ ಕಾಣ್ತಾ ಉಂಟಲ್ಲ, ಯಾವ ಬೆಟ್ಟ ಅದು? ಇದು ಚಾರ್ಮಾಡಿ ಜಿನ್ಮಂಡಿ. ಹೇಳ ನಂಗೆ ಏನ್ ಗೊತ್ತಾ, ಇಲ್ಲಿ ಒಂದು ಹೋಟೆಲ್ ಉಂಟಾ, ನಿಲ್ಲಿಸುವನಾ? ಫಸ್ಟ್ ಬ್ರೇಕ್ ಕೊಡುವನಾ? ಇದು ನನಗೆ ಎಂತ ಗೊತ್ತುಂಟು, ಇದು ಸಿಂಗಾಪುರ್ ತರ ಕಾಣ್ತಾ ಉಂಟು. ಇಲ್ಲ ಸಹ ಗೈಸ್, ಎಂತ ಚಂದ ಉಂಟು ಗೈಸ್, ಕಾಣ್ತಾ ಉಂಟು ಗೈಸ್, ತುಂಬಾ ಚಂದ ಉಂಟಾಯ್ತಾ. ನಾವೀಗ ಬಂದಿದ್ದೇವೆ ಕೆಫೆ ಕಾಫಿ ಡೇಗೆ. ಹಿಡಿದ್ಯಾ ಸ್ವಲ್ಪ ಕ್ಯಾಮೆರಾ ಸ್ವಲ್ಪ? ಈಗ ಗೈಸ್ ಈಗ ಹೊರಗೆ ಬಂದ್ವಲ್ಲ, ಈಗ ಹೊರಗೆಲ್ಲ ನಾನು ಅವಳಿಗೆ ಈಗ ಕೂಡ ಉಂಟಲ್ಲ, ಅವಳಿಗೆ ಸೋಷಿಯಲ್ ಆಂಗ್ಸೈಟಿ, ಅದು ಆಂಗ್ಸೈಟಿ ಇದೆ, ಫಿಯರ್ ಎಲ್ಲ ಉಂಟು. ಇದು ಇಟ್ಕೋ ಆಯ್ತಲ್ಲ, ಎಲ್ಲಿ ಸರಿ ಮಾಡ್ಕೋ ಕೂದಲು ಗೈಸ್. ತುಂಬಾನೇ ಮಂಗವೇ ಮಾಡುದಾಯ್ತಾ ನಂಗೆ. ನಂದು ಮಾತಾಶ್ರೀ ಬರ್ಲಿ, ಮತ್ತೆ ಮೆಲ್ಲ ಬಟ್ಟೆ ಸರಿ ಮಾಡಿ, ತೊಂದ್ರೆ ಇಲ್ಲ. ನೀವು ಫಸ್ಟ್ ಟೈಮ್ ಕಾಫಿ ಕ್ಯಾಫೆಟಿಗೆ ಬರ್ತಿದ್ರಿ? ಸಿಸಿಟಿಗೆ ಇಲ್ಲ ಇಲ್ಲಿ ಬಂದಿದ್ರಿ ಮುಂಚೆ? ಇಲ್ಲ, ನಾನೊಂದು 150 ಸರಿ ಇಲ್ಲೇ ಬರುದಾ ನೀವು? ನೀವೆಂತ ಸಕಲೇಶ್ವರದಲ್ಲಿ ಮನೆ ಉಂಟಾ ನಿಮ್ದು? ಹೌದು, ಇಲ್ಲೇ ಪಕ್ಕದಲ್ಲಿ. ಸೂಪರ್ ಮಮ್ಮಿ, ನೀವು ಸೂಪರ್. Hi Stephanie. Hello. How are you doing? How this? What is this? This is called as cookie frappe. What is? ಕನ್ನಡದಲ್ಲಿ ಹೇಳ್ತಾರೆ ಅವರು. ನೀವು ನಿಮ್ಗೆ ಏನ್ ಬೇಕು? ಅವನು ಹೇಳ್ತಾಳೆ. ಎಂತ ಇದು? ಇದು ಡೆವಿಲ್ ಸೋನ್. ಡೆವಿಲ್ ಸೋನ್. ಎಂತ ಉಂಟು ಇದರಲ್ಲಿ? ಫ್ರಾಪೆ ಅಂದ್ರೆ ಎಂತ? ಇದು ಕಾಫಿಯಾ? ಇದಕ್ಕೆ ಮೇಲೆ ಸ್ವಲ್ಪ ವಿಪ್ಡ್ ಕ್ರೀಮ್ ಅಂತ ಹೇಳು. ಇದು ಕಾಫಿ ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಎಲ್ಲ ಹಾಕಿ ವಿಪ್ಡ್ ಕ್ರೀಮ್ ಹಾಕಿ ಅದಕ್ಕೆ ಸ್ವಲ್ಪ. ನಂಗೆ ಕೋಲ್ಡ್ ಕಾಫಿ ಬೇಡ, ನಂಗೆ ಒಂದು ನಾರ್ಮಲ್ ಕಾಫಿ ತಗೋ. ಒಂದು ನಾರ್ಮಲ್ ಕಾಫಿ, ಹಾಟ್ ಕಾಫಿ ತಗೊಳ್ವಾ. ಬರ್ಗರ್ ಯಾಸ ಪಡೆ ಗೈಸ್. ಇಲ್ಲಿ ನೋಡಿ ಸ್ಯಾಂಡ್ವಿಚ್ ಇಟ್ಟಿದ್ದಾರೆ, ಸ್ಪಿನಿಚ್ ಕಾರ್ನ್ ಸ್ಯಾಂಡ್ವಿಚ್, ಮತ್ತೆ ಬೇರೆ ಬೇರೆ ಟೈಪ್ ಇಲ್ಲಿ ಸ್ವೀಟ್ಸ್ ಅಲ್ಲಿ ಇಟ್ಟಿದ್ದಾರೆ. ನೋಡ್ಲಿಕ್ಕೆ ಯಮ್ಮಿ ಕಾಣ್ತಾ ಉಂಟು. ನೋಡಿ ಇಲ್ಲಿ ಟೇಸ್ಟ್ ಮಾಡಿ ಹೇಳ್ತೀವಿ ಹೇಗೆ ಉಂಟಂತ. ಗೈಸ್ ನಮ್ದು ಇದು ಫಸ್ಟ್ ಸ್ಟಾಪ್ ಕೊಟ್ಟಿದ್ದು ನಾವು ಆಯ್ತಾ. ಅಂದ್ರೆ ಇದು ಸಕಲೇಶ್ಪುರ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಸ್ಟಾಪ್ ಕೊಟ್ಟಿದ್ವಿ. ಯಾರೇ ಪ್ಲೇಸ್ ನೋಡಿ ಹೇಗೆ ಉಂಟಂತ, ಸಖತ್ ಉಂಟು ಗೈಸ್. ವೈಬ್ ಉಂಟಲ್ಲ, ಎಸ್ಥೆಟಿಕ್ ಲುಕ್ ಉಂಟು, ಎಸ್ಥೆಟಿಕ್ ಸಖತ್ ಉಂಟು. ಇವ್ರು ಇಲ್ಲೇ ಗಲಾಟೆ ಮಾಡ್ತಿದ್ದಾರೆ ಎಂತ ತಗೊಳ್ಬೇಕಂತ.
ಇಲ್ಲಿ ತಪ್ಪಿ ಉಂಟಲ್ಲ ಕ್ಯಾಫೆ ಕಾಫಿ ಟೀಗೆ ಬಂದ್ವಿ ಆಯ್ತಾ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ. ಗೈಸ್ ಇವರ್ ಪೂವರ್ ಪರ್ಸನ್ಸ್ ಗೆ ನಾವು ಇಟ್ಕೊಂಡು ಬರ್ತೇನೆ ಆಯ್ತಾ. ಅದಕ್ಕೆ ಹೌದು ಅವನಿಗೆ ಎಂತ ಗೈಸ್, ಅವನು ಉಂಟಲ್ಲ ಒಂದು 100 rupees ಆದ್ರೆ ಸಹ ಉಂಟಲ್ಲ ಅವನು ಅಯ್ಯೋ 100 rupees ಆಯ್ತು ಅಂತ ಹೇಳ್ತಾನೆ. ನೀ ಟರ್ಜನ್ ತರಕ್ಕೆ ಕಾಣ್ತಿದ್ದಿ, ಕಾಡು ಮನುಷ್ಯ ತರ ಹಾಗೆ ಕಾಣ್ತಿದ್ದಾರೆ. ಗೈಸ್ ಬಿಲ್ ಎಷ್ಟಾಯ್ತಂದ್ರೆ ಉಂಟಲ್ಲ ಸಾಧಾರಣ ಆಯ್ತಾಯ್ತಾ ಬಿಲ್. ನಂದು ಇದ್ರಲ್ಲಿ ಒಂದು ಎಂತಾಗ್ತದೆ ಗೊತ್ತುಂಟಾ, ನಾನು 2 ಸತಿ ಬಾರಲ್ಲಿ ಹೋಗಿ ಕುತ್ಕೊಳ್ತೀನಿ ನಾನು, 3 ಜನರಿಗೆ ಇಟ್ಕೊಂಡು ಹೋಗಿ. ಇದು ಮಾಡ್ಲಿಕ್ಕಿಲ್ಲ ನಿಮಗೆ ಮಾಡ್ತೇನೆ. ಗೈಸ್ ಈಗ ನನಗೆ ರಿಚ್ ಫೀಲ್ ಬರ್ತಾ ಉಂಟು ಗೈಸ್. ನಾನು ಮುಂಚಿನ ಸರ್ ರಿಚ್ ತರ ಫೀಲ್ ಆಗ್ತಾ ಉಂಟು, ಯಾಕಂದ್ರೆ ಈ ತರ ಸಿಸಿಡಿ ಎಲ್ಲ ನಾನು ಬರೋದು ಕಮ್ಮಿ. ಗೈಸ್ ಫಸ್ಟ್ ಟೈಮ್ ಗೈಸ್ ಸಿಸಿಡಿ ಬರೋದು ಫಸ್ಟ್ ಟೈಮ್. ಗೈಸ್ ಮಾಚಾ ಆರ್ಡರ್ ಮಾಡ್ತೀನಿ. ಮಾಚಾ ಇಷ್ಟ ತನಕ ಮಾಚಾ ಅಂತ ಗೊತ್ತಿಲ್ಲ ನಂಗೆ, ಖಾಲಿ ಮಚಾ ಗೊತ್ತುಂಟು, ನಂಗೆ ಮಾಚಾ ಗೊತ್ತಿರ್ಲಿಲ್ಲ. ನನಗೂ ಅಷ್ಟೇ ಮನೀಶ್ ಗೊತ್ತುಂಟು ನೀನ್ ಮಾಡ್ಲಿಕ್ಕೆ, ಆದ್ರೆ ಮಚ್ಚ ಗೊತ್ತಿಲ್ಲ. ಮೈ ಬ್ರದರ್ ಇಸ್ ಪುವರ್ ಗೈಸ್. ಗೈಸ್ ಹಾಗೆಲ್ಲ ಆಯ್ತಾ, ಪೂರ್ ಇದು ಪ್ರಶ್ನೆ ಅಲ್ಲ ಈಗ ಬರೋದು. ಈಗ ಬ್ಯಾಂಕ್ ಅಕೌಂಟ್ ತೋರಿಸಿ ನಿಮ್ದು ಮಂಡೆ ಉಂಟಲ್ಲ ಬ್ಲಾಸ್ಟ್ ಆಗ್ತದೆ. ತೋರ್ಸು ನೋಡಿ. ತೋರ್ಸ್ಲಿಕ್ಕೆ ಆಗುದಿಲ್ಲ, ಏನ್ ಹೇಳ್ತೀಯ ನೆಟ್ವರ್ಕ್ ಇಲ್ಲ ಇಲ್ಲಿ. ಎಂತ ತೋರ್ಸ ಎಂತ ತೋರ್ಸ್ಬೇಕು ಹೇಳು ಮಾರಿತು, ಮೊದಲಿಂದ 2 ವರ್ಷದಿಂದ ತೋರ್ಸು ಹೇಳ್ತಿದ್ದಾಳೆ ಅಣ್ಣ ತೋಜಾಲೆ ಅಣ್ಣ. ಸೊ ಗೈಸ್ ಆರ್ಡರ್ ಬಂದಿದೆ. ಹಲೋ ಸರ್. ಗೈಸ್ 2 ಟಿಕ್ಕಾ ಸ್ಯಾಂಡ್ವಿಚ್ ತಗೊಂಡಿದ್ವಿ, ಮತ್ತೆ ಇನ್ನೊಂದು ಎಂತ ಸ್ಯಾಂಡ್ವಿಚ್ ಗೊತ್ತಿಲ್ಲ, ಯಾವ್ದು ಸ್ಯಾಂಡ್ವಿಚ್ ಇನ್ನೊಂದು ಎಲ್ಲ ಸೇಮ್ ಸ್ಯಾಂಡ್ವಿಚ್ ಆದ್ರೆ ಚಿಕನ್ ಮಾತ್ರ ಸ್ಮೋಕ್ಡ್ ಚಿಕನ್ ಚಿಪೋಟ್ಲೆ ಸ್ಯಾಂಡ್ವಿಚ್. ಗೈ ನಾನು ಹೊರಗೆ ಹೋಗೋದಿಲ್ಲ ಗೈಸ್, ಇಲ್ಲಿ ಹೋಗಿ ಗಿವ್ ಮಿ ಅ ಕಾಫಿ, ವಿಚ್ ಕಾಫಿ, ನಾರ್ಮಲ್ ಕಾಫಿ. ತೋರ್ಸ ಫಸ್ಟ್ ಬೈಟ್. ಹೇಗೆ ಉಂಟು? ನೈಸ್ ಮಮ್ಮಿ, ಹೇಗೆ ಉಂಟು? ನಾನು ಬೈಟ್ ತಗೊಂಡೆ. ಇದು ಚಿಕನ್ ಟಿಕ್ಕಾ ಮಾಚಾ ಬಂದಿದೆ. ಮಾಚಾ ಮಚ್ಚವಾ ಮ್ಯಾಂಗೋ ಮಾಚಾ. ಇದು ನೋಡಿ, ಇದು ಕೆಳಗೆ ಇಲ್ಲಿ ಮಾಚಾ ಉಂಟು, ಮತ್ತೆ ಅದರ ಮೇಲೆ ಉಂಟಲ್ಲ ಸ್ವಲ್ಪ ಮ್ಯಾಂಗೋ ಉಂಟು. ಎಂತ ಮ್ಯಾಂಗೋ ಎಂತ ಅದು? ಮ್ಯಾಂಗೋ ಕಚ್ಚಾ ಮ್ಯಾಂಗೋ ವೈಟ್. ನೋಡ ಫಸ್ಟ್ ಟೇಸ್ಟ್ ಮಾಡಿ. ಅವನಿದ್ದೊಂದು ಕ್ಯಾಪಚಿನೋ ಬಂದಿದೆ. ಅಮ್ಮಂದೊಂದು ಕ್ಯಾಪಚಿನೋ ಬಂದಿದೆ. ಅಮ್ಮನೊಂದು ಕ್ಯಾಪಚಿನೋ. ಫಸ್ಟ್ ಟೈಮ್ ಮಾಚಾ ಕುಡಿತಿದ್ದೀನಿ ಗೈಸ್ ನಾನು. ನಾ ಫಸ್ಟ್ ಕುಡಿತೇನೆ. ಹೋಗು. ನಾ ಕುಡಿದ್ಬಿಟ್ಟೆ, ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನಾನು ಫಸ್ಟ್ ಟ್ರೈ ಮಾಡ್ತೀನಿ. ನಾ ಫಸ್ಟ್ ಟೈಮ್ ಟ್ರೈ ಮಾಡಿಲ್ಲ ಗೈಸ್. ನೋಡಿ ಈ ತರ ಆಯ್ತು ಅವಳು, ನಾನು ಮಾಡ್ತೀನಿ ನೆಕ್ಸ್ಟ್. ನಂದು ಸಹ ಟೈಮ್ ಬರ್ತದಲ್ಲ. ಹೇಗೆ ಉಂಟು ಮಾಚಾ? ಕಾಚ ತರ ಉಂಟು ಗೈಸ್. ಮಾಚಾ ಕಾಚಾ ತರ ಇದೆ ಗೈಸ್. ಹಾಗೆ ಕುಡಿದಲ್ಲ ಇದು. What's the business No about? business bro. Let me take a sip. Just give me a minute. I'm really sorry. Please take a sip bro. How is it sir? ಮಮ್ಮಿ ನೀವು ಟ್ರೈ ಮಾಡಿ. ನಾ ಒಳ್ಳೆದು ಗೈಸ್, ಇಷ್ಟಂತ ಕುಡಿಲಿಲ್ಲ. ಮಮ್ಮಿ ಕೆಳಗಿಂದ ಇಟ್ಕೊಳ್ಳಿ, ಮೆಲ್ಲ, ಮೇಲಿಂದ ಇಟ್ಕೊಳ್ಳಿ. ಒಂದು ಗ್ಲಾಸ್ ತೆಗೀರಿ, ಕಣ್ ಕಾಣುದಿಲ್ಲ ಗೈಸ್ ಇವರಿಗೆ. ಸತ್ತ ಶಾರುಖ್ ಖಾನ್ ಸ್ಟೈಲ್ ಹೊಡಿಲಿಕ್ಕೆ ಗ್ಲಾಸ್ ಹಾಕ್ತಾರೆ, ಕಣ್ಣೇ ಕಾಣುದಿಲ್ಲ. ಇವತ್ತು ಮನೆಗೆ ಹೋಗಿ ಬಟ್ಟೆಗೆ ಹೋಗಿ ಫಾಸ್ಟ್ ಕೊಂಡು ಬರ್ತೀನಿ. ಮಮ್ಮಿಗೆ ಇದು ಎನರ್ಜಿ ಡ್ರಿಂಕ್ ತರ ಕಾಣ್ತಾ ಉಂಟು. ಬಟ್ಟೆ ಹೋಗಿಲ್ಲ ಅದೇ ಪಾತ್ರೆ ತೊಳಿತಾರಂತೆ ಗೈಸ್. ಮಾಚದಿಂದ ಕಾಚ ತಗೊಳ್ಬೋದಿತ್ತಲ್ಲ ಎರಡು. ಎಷ್ಟು ಕಾಚ? 5 ಕಾಚ ಬರ್ತಿತ್ತು. ಮಾಚದಿಂದ 5 ಕಾಚ ಅಲ್ಲಿ ಸಿಗ್ತದೆ 100 ರೂಪಾಯಿಗೆ 3 ಕಾಚ. ಜೋರಾಗಿ ಮಳೆ ಬರ್ತಾ ಇದೆ. ಜೋರಾಗಿ ಮಳೆ ಬರ್ತಿದೆ ಅಷ್ಟೇ. ಸ್ಟಾಪ್ ಮಾಡಿ. ಜೋರಾಗಿ ಮಳೆ ಬರ್ತಿದೆ. ಈಗ ಸೀದಾ ನಾವು ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಿದ್ದೇವೆ. ಲಾಕ್ ಹಾಕಿದ್ದೀರಾ ನಂಗೆ? ತಿಂದೆಲ್ಲ ಆಯ್ತು, ಈಗ ಹೋಗ್ತಾ ಇದೆ. ಇದು ನೋಡಿ, ಇದು ಶಿರಡಿ ಘಾಟ್ ಆಯ್ತಾ, ಹೇಗೆ ಉಂಟು ನೋಡಿ. ಸ್ವಲ್ಪ ಟ್ರಾಫಿಕ್ ಸಿಕ್ಕಿದೆ ನಮ್ಗೆ ಇವಾಗ, ಆದ್ರೆ ನೋಡಿ ಗೈಸ್ ಹೇಗೆ ಉಂಟು. ಇಲ್ಲಿ ಓವರ್ಟೇಕ್ ಎಲ್ಲ ಮಾಡ್ಲಿಕ್ಕೆ ತುಂಬಾ ಕಷ್ಟ ಗೈಸ್. ಎಂತ ಮೋರಿ ಇದು, ಎಂತ ಮೋರಿ ಚಂದ ಕಾಣಿದೆ ಮೋರಿ. ಚಂದ ಅಲ್ಲ ಮಾರೆ? ಹೌದು ಮೋರಿ ಚಂದ. ಶಿರಡಿ ಘಾಟ್ ನೋಡಿ ಹೇಗೆ ಉಂಟು. 10 ಸಲ ಹೇಳಿದ್ಲು ಗೈಸ್. ಹಬ್ಬ ಶಿರಡಿ ಬಂದಿರ್ತಾರೆ. ಒಂದು ಸಲ ಹೇಳಿದ್ರೆ ಸಾಕಾ? ನೀವು ಬಂದಿರ್ತೀರಾ? ಕಿಲೋಮೀಟರ್ಸ್ ಉಂಟು ಬ್ಯಾಂಗ್ಳೂರಿಗೆ? 240 ಕಿಲೋಮೀಟರ್ಸ್ ಉಂಟು ಗೈಸ್. ಸೊ ಬರ್ಬೇಕಾದ್ರೆ ರೋಡ್ ಓಕೆ ಇತ್ತು, ನಮ್ಗೆ ಅಷ್ಟೆಲ್ಲ ಟ್ರಾಫಿಕ್ ಸಿಕ್ಲಿಲ್ಲ. ಈಗ ನೋಡ್ಬೇಕು ಬ್ಯಾಂಗ್ಳೂರ್ ಹೋಗಿ ಮತ್ತೆ ಅಲ್ಲಿ ಎಷ್ಟು ಟ್ರಾಫಿಕ್ ಸಿಗದ ಅಂತ. ಈಗ ಅದದ್ದು 5:33. ನಾವು ಮನೆಗೆ ಬಿಟ್ಟದ್ದು ಎಷ್ಟು ಗಂಟೆಗೆ? 2 ಗಂಟೆ ಬಿಟ್ಟಿದ್ದೇವೆ. 2 ಗಂಟೆಗೆ ಬಿಟ್ಟಿದ್ದೇವೆ. ಈಗ ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ನಾವು ಒಂದು 9 o'clock 10 o'clock ಆಗ್ಬೋದು ಅಲ್ಲ? 11 o'clock ಆಗ್ತದೆ ಗೈಸ್ ಆಯ್ತಾ. ಯಾಕೆಂದ್ರೆ ಗೈಸ್ ನಾನು ಎಣಿಸಿರ್ಲಿಲ್ಲ ಎಷ್ಟು ಟ್ರಾಫಿಕ್ ಸಿಗ್ತದೆ ಅಂತ. ಇಲ್ಲಿ ತುಂಬಾ ಟ್ರಾಫಿಕ್ ಸಿಕ್ಕಿದೆ. ಅದಾಗಿದ್ಮೇಲೆ ನಾನು ಬೆಂಗಳೂರಲ್ಲಿ ಈಗ ನಾವು ಪೀಕ್ ಅವರ್ಸಲ್ಲಿ ಹೋಗುದು. ಈಗ ಹೌದು, ಇನ್ನ ಫುಲ್ ಟ್ರಾಫಿಕ್ ಅಲ್ಲಿ. ಯಾಕಂತ ಹೇಳಿದ್ರೆ ಇವತ್ತು ಫ್ರೈಡೆ ಅದು ಸಹ ಫ್ರೈಡೆ ಅಣ್ಣ ಇವತ್ತು. ಇವತ್ತು Everybody will be out. 1 ಗಂಟೆ ಆಗ್ತದೆ ಹೋಗುವಾಗ ನಾವು ಮನೆಗೆ ಹೋಗ್ಬೇಕಾದ್ರೆ 1 ಗಂಟೆ ಆಗ್ತದೆ. ಟ್ರಾಫಿಕ್ ಎಷ್ಟು ಸಿಕ್ಕಿದೆ ಅಂತ ನಮ್ಗೆ. ಸೊ ಇಲ್ಲೇ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಉಂಟು ಅಂತ ಹೇಳಿ. ಸ್ಲೋ ಮೂವ್ಮೆಂಟ್ ಗೈಸ್ ಇಲ್ಲಿ. ಹೌದು, ಸ್ಲೋ ಮೂವ್ಮೆಂಟ್ ಉಂಟು. ಯಾಕಂದ್ರೆ ಘಾಟ್ ಸೆಕ್ಷನ್ ಅಲ್ಲ ಗೈಸ್, ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಎಲ್ಲ ಗಾಡಿಗೆ. ಸೊ ಎಲ್ಲರೂ ಅವರವರದ್ದು ಕೇರ್ಫುಲ್ ಆಗಿ ಹೋಗ್ತಿದ್ದಾರೆ, ನಾವು ಸಹ ಕೇರ್ಫುಲ್ ಆಗಿ ಹೋಗುವ. ನಂದು 2 ಡ್ರೈವರ್ ಇದ್ದಾರೆ, ನಾನು ಕಂಡಕ್ಟರ್ ಗೈಸ್ ಇಲ್ಲಿ. ಡ್ರೈವರ್ ಇಬ್ರು. ಸೊ ಗೈಸ್
ಸ್ಟೇರಿಂಗ್ ಮಾತ್ರ ಅವನ ಕೈಯಲ್ಲಿ ಆಯ್ತಾ, ಬ್ರೇಕ್ ನಮ್ಮ ಕೈಯಲ್ಲಿ. ಕೊಡಿ ಅದ್ರ ಬ್ರೇಕ್ ಕೊಡಿ, ಬ್ರೇಕ್ ಕೊಡಿ, ಬ್ರೇಕ್ ಕೊಡಿಯಾ. ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಬ್ಲಾಗ್ಸ್ ಅಲ್ಲೆಲ್ಲ ಹೇಳಿರ್ತಾರ ಅವರು, ನಮ್ಮ ಮಮ್ಮಿ ಬ್ಯಾಂಗ್ಳೂರಿಂದ ಆಯ್ತಾ, ನಮ್ಮ ಡ್ಯಾಡಿ ಉಂಟಲ್ಲ ಕಾರ್ಕಳದವರು. ಓಕೆ. ಸೊ ಅದಕ್ಕೆ ಈಗ ನಾವು ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೇವೆ. ಅಮ್ಮನ ಮಾತಲ್ಲಿ ಕಣ್ಣೆಲ್ಲ ಕೊಟ್ಟು ಕೈಯಲ್ಲಿ ಗೈಸ್, ಅದು ನನ್ನ ಫೇವರೇಟ್ ಗಾಡಿ ಆಯ್ತಾ, ಅಂಬಾಸಿಡರ್ ಉಂಟಲ್ಲ, ಸೂಪರ್ ಬಲ್ಲ ನೋಡ್ಲಿಕ್ಕೆಲ್ಲ. ಹೋದ್ರು ಮಾರೆಯ, ನಾವು ಹೋಗಿಂದ ಲೇನಲ್ಲಿ ಇದ್ವು ಆಯ್ತಾ, ಇದು ಅಂಬಾಸಿಡರ್ ಅವ್ನು ಸೀದಾ ಬಂದು ಸೀದಾ ಮುಗಿಸ್ಕೊಂಡು ಹೋಗಿದೆ ಗೈಸ್. ಹೌದು, ಹೊಡಿತೀನಿ ಮಂಟ. ನಾ ಹೊಡಿತೀನಿ ಈಗ, ನಿಂಗೆ ಮುಚ್ಕೊಂಡು ಹೋಗ್ತಾ ಇರು. ಗೈಸ್ ಇಲ್ಲಿ ಎಂತ ಓವರ್ಟೇಕ್ ಮಾಡ್ತಾರೆ ಗೊತ್ತುಂಟಾ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾವು ಉಂಟಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಉಂಟಲ್ಲ, ನಾವು ಬ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗುದು ಆಯ್ತಾ, ಯಾಕಂದ್ರೆ ಸೇಫ್ ಅಂತ ಹೇಳಿ ಬಸ್ಸಲ್ಲೇ ಹೋಗುದು. ಮತ್ತೆ ಬಸ್ ಹೋಗುದು ನೈಟ್ ಟೈಮಿಗೆ, ಗೊತ್ತುಂಟಲ್ಲ ನಿಮ್ಗೆಲ್ಲ. ಇದೆಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಕ್ಲಿಲ್ಲ, ನಂಗೆ ಗೊತ್ತೇ ಇಲ್ಲ ಇದೆಲ್ಲ ಉಂಟಂತ. ನಂಗೆ ಗೊತ್ತೇ ಇಲ್ಲ, ಓ ಹೀಗೆ ಉಂಟಾ ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ. ನಾನು ಫಸ್ಟ್ ಟೈಮ್ ನೋಡಿದ ನಿಮ್ಮ ಒಟ್ಟಿಗೆ, ಫಸ್ಟ್ ಟೈಮ್ ಇದು. ನೈಟ್ ಹೋಗುದಲ್ಲ ಗೈಸ್ ಜಾಸ್ತಿ, ನಮ್ಗೆ ಸಹ ಗೊತ್ತಿಲ್ಲ ಗೊತ್ತಾಗುದಿಲ್ಲ. ಗೈಸ್, ಜರ್ನಿ ಇಂಪಾರ್ಟೆಂಟ್ ಗೈಸ್, ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ, ಗೊತ್ತಾಯ್ತಲ್ಲ. ಎರಡು ಕೂಡ ಇಂಪಾರ್ಟೆಂಟ್. ಇಲ್ಲ ಇಲ್ಲ ಈಗ ನಾವು ಗೈಸ್ ನೋಡಿ ಗೈಸ್, ಫುಲ್ ಫಾಗ್. ಇಲ್ಲಿ ನೋಡು, ನೋಡಿ ನೋಡಿ ಇಲ್ಲಿ ನೋಡಿ. ಯಬ್ಬೋ, ಇದು ಗೈಸ್ ಕ್ಯಾಮ್ ಅಲ್ಲಿ ಕಾಣುದಿಲ್ಲ. ಇದು ಕ್ಯಾಮ್ ಅಲ್ಲಿ ಕಾಣ್ತಿಲ್ಲ ನಿಮ್ಗೆ ಕರೆಕ್ಟ್, ಆದ್ರೆ ಉಂಟಲ್ಲ ಇಲ್ಲಿ ಬಂದ ಮೇಲೆ ನಿಮ್ಗೆ ಫೀಲ್ ಮಾಡ್ಬೋದು. ನೀವು ಇಲ್ಲಿ ಬರ್ಬೇಕು ಫೀಲ್ ಮಾಡ್ಲಿಕ್ಕೆ. ಬರ್ಲಿ ಖಾಲಿ ಇದು ಫೀಲ್ ಮಾಡ್ಲಿಕ್ಕೆ ಇಲ್ಲಿ ಬನ್ನಿ. ಇದು ಫಾಗ್ ಫೀಲ್ ಮಾಡ್ಲಿಕ್ಕೆ ಇಲ್ಲಿ ಬನ್ನಿ. ಸೊ ಗೈಸ್ ಅಲ್ಲಿ ನೋಡಿ, ಅಲ್ಲಿ ದೇವರದ್ದು ಒಂದು ಇದೆ, ಸ್ಟ್ಯಾಚು ಇದೆ ನೋಡಿ, ನನ್ನದು ಮೂರ್ತಿ ಇದೆ, ಚಂದ ಉಂಟು. ರಿಯಲಿ ಸೋ ಗುಡ್ ಅಲ್ಲ. ತುಂಬಾ ಕೋಲ್ಡ್ ಇದೆ ವೆದರ್. ಎಸ್ ಮಾರೇರೆ, ಇವಾಗ ಬರ್ಬೇಕಾಯ್ತಾ, ದಿಸ್ ಇಸ್ ಅ ರೈಟ್ ಟೈಮ್ ಅಲ್ಲನಾ. ಸೂಪರ್ ಉಂಟು ಗೈಸ್, ಸಕಲೇಶ್ಪುರ ತುಂಬಾ ಚಂದ ಉಂಟು ಗೈಸ್ ನೋಡ್ಲಿಕ್ಕೆ. ಇಲ್ಲಿ ನೋಡಿ ಗೈಸ್, ಈಗ ಕಾಣ್ಲಿಕ್ಕೆ ಇಲ್ಲ ನಿಮ್ಗೆ, ಈಗ ಫಾಗ್ ಅಂತೂ ಕಾಣ್ಲೇಬೇಕು. ಸೂಪರ್ ಕಾಣ್ತಾ ಉಂಟು ಗೈಸ್, ನೋಡ್ಲಿಕ್ಕೆ. ಆಯ್ತಾ, ಆದ್ರೆ ಬೆಳಿಗ್ಗೆ 4 ಗಂಟೆಗೆ ಹೇಗಿರ್ಬೋದು, 4 o'clock ಹೇಗಿರ್ಬೋದು ಬೆಳಿಗ್ಗೆ. 4 o'clock ಈಗ ಚಂದ ಇರ್ಬೋದಾ ಗೈಸ್. ಅಲ್ಲಿ ಹೋಗಿದ್ದಾಯ್ತಾ ಸಕಲೇಶ್ವರದಲ್ಲಿ, ಅಕ್ಕ ಒಂದ್ ನೀರ್ ಕೊಡಿ ಹೇಳಿದೆ, ಕೊಟ್ರಾಯ್ತಾ. ಬಿಸ್ಲೇರಿ ಕೊಡುದು ಬಿಟ್ರು, ಬಿಸ್ಲಿ ಕೊಟ್ರು. ಇನ್ನೊಂದಿತ್ತು ತುಸ್ಲಿ, ಅದು ನೋಡಿ ನಂಗೆ ಟೆನ್ಷನ್ ಆಯ್ತು. ನಾ ಎನ್ಸಿದೆ ಬಿಸ್ಲಿಯೇ ಸಾಕಕ್ಕ, ಕ್ಲೋಸ್ ರಿಲೇಟೆಡ್ ಟು ಬಿಸ್ಲೇರಿ ಎಟ್ಲಿ ತೊಂದ್ರೆ. ಈಗ ನೀರೇ ಕೊಟ್ರಲ್ಲ ಅಂತ ಹೆದರಿಕೆ. ಬಿಸ್ಲಿ ನೋಡುವ, ಬಿಸ್ಲರಿ ತರ ಉಂಟಾ? ಸಮ್ವಾಟ್ ಇಲ್ಲ, ನಾರ್ಮಲ್ ವಾಟರ್ ಅದು ಫಿಲ್ ಮಾಡುದವರು. ಇವತ್ತಿನ ಬ್ಲಾಗರ್ ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬೈ ಬೈ, ಸಿ ಎವ್ರಿವನ್, ಬೈ.